ವಿಕೆಟ್ ಸಿಕ್ಕಿದೆ. 2 ಆಪರ್ಚುನಿಟಿ ಆದ್ಮೇಲೆ 9ನೇ ವಿಕೆಟ್ ಕಳ್ಕೊತಾರೆ ಇಂಗ್ಲೆಂಡ್. ಸೆಲೆಬ್ರೇಟ್ ಮಾಡ್ತಾರೆ ಭಾರತದ ಫ್ಯಾನ್ಸ್. 3 ಆಪರ್ಚುನಿಟಿ ಓವರ್ ಅಲ್ಲಿ ಕೊನೆಗೆ ಬೇಕಾಗಿದ್ದ ವಿಕೆಟ್ ಬಂತು. ಅಂಡ್ ಅಟ್ ದ ಸೇಮ್ ಟೈಮ್ ಎಂಜಾಯ್ ಮಾಡ್ತಾ ಇರೋದು ಪುಣೆ ಕ್ರೌಡ್ ಅಂಡ್ ಹರ್ಷಿತ್ ರಾಣಾ. ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಅವರ ಆಪರ್ಚುನಿಟಿ ಏನ್ ಸಿಕ್ಕಿತ್ತು ಅದನ್ನ ಸಖತ್ತಾಗಿ ಯುಟಿಲೈಸ್ ಮಾಡಿದ್ದಾರೆ. ಅಂಡ್ ಆ ಕನ್ಕಷನ್ ರೂಲ್ ಇಂದ ವಾಪಸ್ ಆ ಬೌಲಿಂಗ್ ಏನ್ ಮಾಡಿದ್ದಾರೆ, 3 ವಿಕೆಟ್ ಏನ್ ಎತ್ಕೊಟ್ಟಿದ್ದಾರೆ, ಸಖತ್ ಕ್ರೂಷಿಯಲ್ ವಿಕೆಟ್ಸ್, ಎಲ್ಲ ಕ್ರೂಷಿಯಲ್ ವಿಕೆಟ್ಸ್ ಎತ್ಕೊಟ್ಟಿದ್ದಾರೆ. ಕನ್ಕಷನ್ ರೂಲ್ ಇಂದ ಇಂಪ್ಯಾಕ್ಟ್ ಮಾಡ್ತಾ ಇರೋದು ಹರ್ಷಿತ್ ರಾಣಾ. ಓವರ್ ಟೈಮ್ ಚೆನ್ನಾಗಿ ಆಡಿದ್ರು. 163ಕ್ಕೆ 9. ಆದಿವಾಸಿ ಸ್ಟ್ರೈಕ್ ಅಲ್ಲಿ 19 ರನ್ ಕಡೆಯವರು ಹರ್ಷದೀಪ್ ಸಿಂಗ್ ಸ್ಟ್ರೇಟ್ ತಲೆ ಮೇಲೆ ಫಸ್ಟ್ ರನ್ ಜೋರಾಗಿ ಹೊಡ್ತಾರೆ. ಬಟ್ ಸಿಗಟ್ ಔಟ್ ಸೆಕೆಂಡ್ ರನ್. ಆದಿತ್ ಮೆಹಮೂದ್ ಬರ್ತಾರೆ ಕ್ರೀಸ್ಗೆ. ಈಸಿ ಇಲ್ಲ ಈ ಒಂದು ಸ್ಟೇಜ್ ಅಲ್ಲಿ ಇಂಗ್ಲೆಂಡ್ಗೆ. 12 ಬಾಲ್ 25 ರನ್ ಬಂದಾಗ ಅನ್ನಿಸ್ತಾ ಇತ್ತು ಗೆಲ್ಲೋ ಆಪರ್ಚುನಿಟಿ ಕೂಡ ಇದೆ ಅಂತ. ಇಲ್ಲಿ ಬಂದಿರೋ ಕ್ರೌಡ್ಗೆ ಅದೊಂಥರ ಮೋಸ ಆಗಿಲ್ಲ. ಇನಿಷಿಯಲಿ ಡಲ್ಲು, ಆಮೇಲೆ ಫುಲ್ ಜೋಶು, ತಿರ್ಗಿ ಆಮೇಲೆ ಇವರು ಇಂಗ್ಲೆಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಡಲ್ ಆಯ್ತು. ಸೊ ಚೆನ್ನಾಗಿತ್ತು. ಒಂಥರ ಅಪ್ ಅಂಡ್ ಡೌನು. T20 ಮ್ಯಾಚ್ ಹೆಂಗೆ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂತ ಈ ಮ್ಯಾಚ್ ನೋಡಿದ್ರೆ ನಿಮ್ಗೆ ಒಂದು ಕ್ಲೂ ತಗೋಬಹುದು ಇದರಿಂದ. ಚೆನ್ನಾಗಿ ಅಂಡರ್ ಪ್ರೆಷರ್ ಯಾಕರ್ಸ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಬಾಲ್ ಕೆಳಗಡೆ ಬರಕ್ ಬಿಡಲ್ಲ ಅಷ್ಟು ಈಸಿಯಾಗಿ. ಹರ್ಷದೀಪ್ ಸಿಂಗ್ ಅದಕ್ಕೆ ಒಂದು ಹೆಸರುವಾಸಿ ಆಗಿರೋದು. ನ್ಯೂ ಬಾಲ್ ಒಂದೇ ಅಲ್ಲ, ಡೆತ್ತಲ್ಲೂ ಕೂಡ 2 ಬಾಲ್ 2 ಸಿಂಗಲ್. 4 ಬಾಲ್ ಬೇಕಾಗಿದೆ ಈಗ. 17 ರನ್. ಚಾನ್ಸ್ ಶುರುವಾಗಿದೆ ಭಾರತ ಗೆಲ್ಲುತ್ತೆ ಅಂತ ಆಲ್ರೆಡಿ. ಒಂದು ಚುಕ್ಕಿಯಲ್ಲಿ 4 ಬಾಲ್ 17 ರನ್, ಕೊನೆ ವಿಕೆಟ್. ಇವ್ರು ಬೌಲಿಂಗ್ಗೆ ಜಾಸ್ತಿ ಫೇಮಸ್ ಇರೋದು. ಬಾಲ್ ಸ್ಟ್ರೈಕಿಂಗ್ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಆ ಬಿಗ್ ರನ್ಸ್, ಆ 6 ಹಿಟ್ಟಿಂಗ್ ಎಬಿಲಿಟಿ ಅಂತ ನಾವೇನ್ ಮಾತಾಡ್ತೀರಿ ಅದು ಸ್ವಲ್ಪ ಕಮ್ಮಿ ಇದೆ ಇಬ್ರು ಬ್ಯಾಟರ್ಸ್. ಅಂಡ್ ಇಲ್ಲಿ ಈ ಕಾಂಬಿನೇಷನ್, ಬೌಲಿಂಗ್ ಕಾಂಬಿನೇಷನ್ ನೋಡಿದ್ರೆ ನಿಮ್ಗೆ ಒಂಥರ ಈ 3 ಫಾಸ್ಟ್ ಬೌಲರ್ಸ್ ಬೇಕಾಗುತ್ತೆ ಅನ್ಸೋದು. ಎನಿ ಸಿಚುವೇಶನ್, ಇಲ್ಲೇ ಆಡಿ ನಿಮ್ಗೆ ಈ 3 ಫಾಸ್ಟ್ ಬೌಲರ್ಸ್ ಸಖತ್ ಕ್ರೂಷಿಯಲ್ ಆಗುತ್ತೆ ಅಂತ ಅನ್ಸೋದು. ಯು ಮೀನ್ 2 ಜೆನ್ಯೂನ್ ಕ್ವಿಕ್ ಬೌಲರ್, ಒಬ್ರು ಆಲ್ರೌಂಡರ್. 100% ಶೋನಲ್ಲೂ ಡಿಸ್ಕಸ್ ಮಾಡಿದ್ವಿ ಶಮಿನೂ ಆಡಬೇಕು ಅಂತ. ಹರ್ಷದೀಪ್ ವಾಪಸ್ ಬರಬೇಕು ಶಮಿ ಜೊತೆಗೆ ಅಂತ. ತಗೊಂಡಾಯ್ತು, ಪಂದ್ಯ ಗೆದ್ದಾಯ್ತು, ಸರಣಿ ಗೆದ್ದಾಯ್ತು. ಅಪ್ಪ ಇಂಡಿಯಾ ಗೆದ್ದೆ ಗೆದ್ದೆ. T20 ಇಂಟರ್ನ್ಯಾಷನಲ್ಗಳ ಬಾಹುಬಲಿಗಳಾಗಿದ್ದಾರೆ ಭಾರತದ ತಂಡ. ಅನ್ಬಿಲೀವಬಲ್. ಸೀರೀಸ್ ಗೆಲ್ಲಬೇಕಾಗಿತ್ತು, ಈಸಿ ಇರಲಿಲ್ಲ. ಇಂಗ್ಲೆಂಡ್ ತಂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇತ್ತು ಕ್ರಿಕೆಟ್ ಲಾಸ್ಟ್ 2 ಪಂದ್ಯದಿಂದ. ಬಟ್ ಈ ಒಂದು ಪಂದ್ಯನ ಕಂಫರ್ಟಬಲ್ ಆಗಿ ಗೆದ್ದು ಸೀರೀಸ್ ನ ಗೆಲ್ತಾರೆ ಮತ್ತೊಮ್ಮೆ ಅಂಡರ್ ಸೂರ್ಯ.